ಹಲೋ ಗೆಳತಿ, ಇತ್ತೀಚೆಗೆ ಪ್ರೆಗ್ನೆನ್ಸಿ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ಕೇವಲ ಬಲೂನ್ ಡೆಕೋರೇಷನ್, ಬೇಬಿ ಶವರ್ ಹಾಗೇನೆ ಫೋಟೋ ಶೂಟ್ ನಲ್ಲಿ ಮುಗಿತಾ ಇದೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮೀನಿಂಗ್ಫುಲ್ ಆಚರಣೆ ಕೂಡ ಇದೆ. ಅದೇ ಸೀಮಂತೋನಯನ ಸಂಸ್ಕಾರ. ಇದು ಕೇವಲ ಡೆಕೋರೇಷನ್ಗೆ ಸೀಮಿತ ಆಗದೆ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವನ್ನು ಎಮೋಷನಲಿ, ಸ್ಪಿರಿಚುಲಿ ಹಾಗೂ ಪಾಸಿಟಿವ್ಲಿ ಪ್ರಿಪೇರ್ ಮಾಡುತ್ತೆ. ಪ್ರೆಗ್ನೆನ್ಸಿಯ 7 ತಿಂಗಳ ನಂತರ ಮಗುವಿಗೆ ಸೆನ್ಸರಿ ಆರ್ಗನ್ ಡೆವಲಪ್ಮೆಂಟ್ ಶುರುವಾಗುತ್ತೆ ಅಂತ ಹೇಳಿದ್ರೆ ಮಗುವು ಗರ್ಭದಲ್ಲಿರುವಾಗಲೇ ಶಬ್ದ, ಸ್ಪರ್ಶವನ್ನು ಗ್ರಹಿಸೋದಕ್ಕೆ ಶುರು ಮಾಡುತ್ತೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಸೀಮಂತ ಸಂಸ್ಕಾರವನ್ನು 7 ಮತ್ತು 9ನೇ ತಿಂಗಳಲ್ಲಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಸಮಯದಲ್ಲಿ ತಾಯಿಯ ಕೈಗೆ ಬಳೆಗಳು, ಕೆನ್ನೆಗೆ ಅರಿಶಿನ ಹಾಗೇನೆ ವೀಣಾವಾದನವನ್ನು ಕೂಡ ಮಾಡ್ತಾ ಇದ್ರು. ಇದೆಲ್ಲ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಕೊಡೋದರ ಜೊತೆಗೆ ಇಬ್ಬರ ಬಾಂಡಿಂಗ್ ಕೂಡ ಹೆಚ್ಚುತ್ತೆ. ಆಯುರ್ವೇದದಲ್ಲಿ ತಿಳಿಸಿರೋ ಹಾಗೆ ಗರ್ಭ ಸಂಸ್ಕಾರದಲ್ಲಿ ಕೂಡ ತಾಯಿ ಮತ್ತು ಮಗುವಿಗೆ ಬೇಕಾಗಿರುವ ಪಾಸಿಟಿವ್ ಹಾಗೇನೆ ಕಾಮ್ ಎನ್ವಿರಾನ್ಮೆಂಟ್ ಕೂಡ ಸೃಷ್ಟಿ ಮಾಡಿಕೊಡಲಾಗುತ್ತೆ. ಮಹಾಭಾರತದ ಒಂದು ಉದಾಹರಣೆ. ಅರ್ಜುನನು ಸುಭದ್ರೆಗೆ ಚಕ್ರವ್ಯೂಹದ ಬಗ್ಗೆ ತಿಳಿಸುವಾಗ ಅಭಿಮನ್ಯುವು ಸುಭದ್ರೆಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಬಗ್ಗೆ ತಿಳಿದುಕೊಳ್ತಾನೆ. ಇದು ಮಾತ್ರ ಅಲ್ಲ, ಮಗುವು ಗರ್ಭದಲ್ಲಿರುವಾಗಲೇ ಕೇಳುತ್ತದೆ, ಗ್ರಹಿಸುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ. ಇದು ಗರ್ಭ ಸಂಸ್ಕಾರದಿಂದ ಮಾತ್ರವೇ ಸಾಧ್ಯ. ನಾವು ಎಷ್ಟೇ ಮಾಡರ್ನ್ ಆಗಿದ್ರು, ವೆಸ್ಟರ್ನ್ ಉಡುಪು ಧರಿಸಿದ್ರು ನಮ್ಮ ಸಂಪ್ರದಾಯ ಹಾಗೂ ಸಂಸ್ಕಾರಗಳು ಔಟ್ಡೇಟೆಡ್ ಅಲ್ಲ. ಸೊ ಗೆಳತಿ, ಪ್ರೆಗ್ನೆನ್ಸಿನಲ್ಲಿ ಬೇಬಿ ಶವರ್ ಹಾಗೇನೆ ಫೋಟೋ ಶೂಟ್ ನ ಸಂಭ್ರಮಾಚರಣೆಯ ಜೊತೆಗೆ ಗರ್ಭ ಸಂಸ್ಕಾರ ಹಾಗೆ ಸೀಮಂತ ಸಂಸ್ಕಾರದಂತಹ ಅರ್ಥವು ತುಂಬಿರಲಿ. ಧನ್ಯವಾದಗಳು.